ಈರಿ ಈರಿ ಎದ್ದಿಲ್ಲ ಇನ್ನೂ ಏಳ ಮೇಲೆ. ಏನಪ್ಪ ಹಾಳಾದವ್ರು ನಿದ್ದೆ ಮಾಡಕ್ಕೆ ಬಿಡಲ್ಲ ನನ್ನ. ಬೆಳಗ್ಗೆ ಎದ್ದ ತಕ್ಷಣ ಹೇಳು 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 ಅಂತವ್ರೆ. ನಿಮ್ಮ ಅಪ್ಪನ ಮೇಲೆ ಹಾಕಿದ್ರೆ ಆರಾಮಾಗಿ ಬೆಳಗ್ಗೆ ಲೇಟಾಗಿ ಹೇಳ್ತಿದ್ದೆ. ಅಮ್ಮ ಒಳಗಡೆ ಎದ್ದು ಟೀ ಮಾಡ್ತಿದ್ದಾಳೆ. ಹೌದಾ, ನಂಗೊಂದು ಕಪ್ ಟೀ ಕೊಡು ಅಂತ ಹೇಳಪ್ಪ. ಸರಿ ಆಯ್ತಮ್ಮ. ಇರು ಇರು ಡಾರ್ಲಿಂಗ್, ಅಮ್ಮನ ಕಾಫಿ ಅಂತೆ. ಹ್ಞೂ ರೀ, ಅದೇ ಕಾಫಿ ಮಾಡ್ತಿದ್ದೇನೆ ಅತ್ತೆ, ಇವತ್ತು ಕೊಡ್ತೀನಿ ಹೇಳಿ. ಅತ್ತೆ ತಗೊಳ್ಳಿ ಕಾಫಿ, ಹೇಗಿದೆ ಅಂತೇಳಿ. ತುಂಬ ಚೆನ್ನಾಗಿದೆ ಕಣೆ. ಅರೆ ನೀವು ಟಿಫನ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತೀರಾ? ಹ್ಞೂ, ನಂಗೆ ಟಿಫನ್ ಹಾಕ್ಕೊಂಡು ನಾನು ಕೆಲ್ಸಕ್ಕೆ ಹೋಗ್ಬೇಕು. ಸರಿ 5 ನಿಮಿಷ ಕುತ್ಕೊಳ್ಳಿ, ಹಾಕ್ಕೊಡ್ತೀನಿ. ತಗೊಳ್ಳಿ ತಿನ್ರಿ. ಸರಿ ತಿನ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅಮ್ಮ ತಗೋ, 5 ತಿಂಗಳು ಪಗಾರ ಬಂದಿದೆ. ಸರಿ ಕೊಡು ನನ್ನ ಹತ್ರ. ಹತ್ತಿರ ನಂಗೊಂದು 500 ರೂಪಾಯಿ ಕೊಡ್ತೀರಾ? ನೋಡೋ, ಖರ್ಚು ಗಿಚ್ಚೆಲ್ಲ ಮಾಡಬೇಡ. ಕೆಲಸ ಮಾಡಕ್ಕೆ ನಾನು ಬೇಕು, ಖರ್ಚಿಗೆ 500 ರೂಪಾಯಿ ಕೊಡಲ್ಲ. ಈ ನನ್ನ ಗಂಡ ಬರೀ ಅಮ್ಮನ ಹತ್ರ ಅಮ್ಮನ ಮಾತು ಕೇಳ್ತಾನೆ, ಅಮ್ಮನ ಮಗ ಇಟ್ಕೊಂಡು. ಮಾಡ್ತೀನಿ, ನನಗೂ ಟೈಮ್ ಬರುತ್ತೆ. ಅತ್ತೆ ಒಂದು ಕಾಲ ಸೊಸೆಗೊಂದು ಕಾಲ ಅಂತ. ಅತ್ತೆ ಮುಂದೆ ಐತೆ ನಿನಗೆ. ಯಾರು ವಿರುದ್ಧ ಹಾಕೊಂಡು ನಡೀತಿತ್ತು, ಸೊಸೆನ ವಿರುದ್ಧ ಹಾಕೊಂಡಿದೆಯಲ್ಲ, ಕಾಫಿಲಿ ವಿಷ ಕೊಟ್ಬಿಡ್ತೀನಿ ನಿನಗೆ. ಬಿಗ್ ಬಾಸ್ ತುಂಬ ಚೆನ್ನಾಗಿದೆ. ಗಿಲ್ಲಿ ಅಂತ ಪಕ್ಕಾ ವಿನ್ ಆಗ್ತಾನೆ. ಎದ್ದೋಗಿ ಕೆಲಸ ಮಾಡು. ಮತ್ತೆ ಆ ಊಟಕ್ಕೆ ಏನು ಮಾಡಲಿ? ನನಗಂತೂ ರೊಟ್ಟಿ ಬೇಕಪ್ಪ, ನೀನು ಏನಾದ್ರು ಮಾಡ್ಕೋಬೇಕಂದ್ರೆ. ಕೈಯನ್ನು ನಾವು ದಿನ ರೊಟ್ಟಿ ಬಡ್ದು ಹಾಳಾಗಿ ಹೋಗ್ಬಿಟ್ಟು ನಂದು. ಅದು ಯಾವಾಗ ನಂಗೆ ಅಡುಗೆ ಮನೆ ಕೆಲಸ ತಪ್ಪುತ್ತು. ಬರಲಿ, ಆ ಕೋಳಿ ಕುಂಟ್ಲ ಸಾಯಂಕಾಲ ಬರಲಿ, ನೀನು ಮಾಡ್ತೀನಿ. ಮತ್ತೆ ಯಾಕೋ ನಮ್ಮ ಅಪ್ಪ ಅಮ್ಮ ನೋಡಂಗಿದೆ, ಊರಿಗೆ ಹೋಗ್ಬರ್ಬಲ್ಲ. ಮುಂದೆ ಹಬ್ಬ ಈ ಕಡೆ, ಆಮೇಲೆ ಬೇಕಂದ್ರೆ ಹಬ್ಬ ಮುಗಿದ್ಮೇಲೆ ಹೋಗುವಂತೆ. ಇವಾಗೆಲ್ಲ ಮನೆ ಸಾರಿಸ್ಬೇಕು, ಮನೆ ಕ್ಲೀನ್ ಮಾಡ್ಕೋಬೇಕು. ಸಂಕ್ರಾಂತಿ ಬೇರೆ. ನೀನು ಇವಾಗಲೇ ಊರಿಗೆ ಹೋಗ್ತೀನಿ ಅಂತೀಯಲ್ಲ. ಹಬ್ಬ ಮುಗಿದ್ಮೇಲೆ ನಾನು ನೀನು ಕುಡಿಯೋ ಹೋಗಿ ನೋಡ್ಕೊಂಬರ್ತೀನಿ ನಿಮ್ಮ ಅಪ್ಪ ಅಮ್ಮನ್ನ. ಸರಿ ಅತ್ತೆ, ನಾವು ನೀವು ಕುಡಿಯೋ ಹೋಗೋಣಂತೆ. ಮತ್ತೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಬಂದಿಲ್ವಲ್ಲ ಇವತ್ತು? ಹೊಲದಲ್ಲಿ ಕೆಲಸ ಐತೆ ಅಂತ ಹೇಳಿದ್ಲು ಗಿರ್ಜಿ, ಬಂದಿಲ್ಲ ಇವತ್ತು. ಪಾರಕ್ಕ ಅಂತೂ ಫೋನೇ ಮಾಡಿಲ್ಲ. ಇನ್ನು ಪಾತವ್ವ ಅವಳ ಮನೇಲಿ ಇರ್ತಾಳೆ. ಅತ್ತೆ ನಿಮ್ಮ ಫ್ರೆಂಡ್ಸ್ ನಿಜವಾಗ್ಲೂ ತುಂಬಾ ಗ್ರೇಟು. ಕಷ್ಟದಲ್ಲಾಗ್ತಾರೆ, ಸುಖದಲ್ಲಾಗ್ತಾರೆ. ಗಿರ್ಜಕ್ಕ ಅಂತೂ ಮನೆಯವರಿದ್ದ ಆಗಿದ್ದಾರೆ. ನನಗೂ ಅಂಥ ಫ್ರೆಂಡ್ಸ್ ಸಿಕ್ಕಿಲ್ಲ. ಆಮೇಲೆ ಫ್ರೆಂಡ್ಸ್ ನನಗೊಬ್ಳು ನಾದಿನಿದ್ದಾಳೆ, ಅವಳು ನೆಕ್ಸ್ಟ್ ಬರ್ತಾಳೆ. ನಮ್ಮ ಅಕ್ಕನ ಮಕ್ಕಳು ಇದ್ದಾರೆ ಕಣೆ, 3 ಜನ ಹೆಣ್ಮಕ್ಳು, ತುಂಬಾ ಚೆನ್ನಾಗಿದ್ದಾರೆ. ನಮ್ಮ ಅತ್ತೆ ಮನೆ ಬಂದು ಸೊಸೆ ನೋಡ್ತಿಲ್ಲ, ಬರೀ ಹೆಣ್ಮಕ್ಳು ಅಂತ ತಿಂತಾಳೆ. ಬೇರೆಯವ್ರ ಮನೆ ಹೆಣ್ಮಕ್ಳು ಕರ್ಕೊಂಡ್ಬಂದಿವ್ರು, ನಾವು ನೋಡ್ಕೋಬೇಕಾ, ಚೆನ್ನಾಗಿ ನೋಡ್ಕೋಬೇಕಂತ ಗೊತ್ತಾಗಲ್ಲ ಇವರಿಗೆ. ಅಕ್ಕನ ಮಕ್ಳು ಅಂದ್ರೆ ಅವರೇ ಬಂದೇನು ಜೀವನ ಮಾಡ್ತಾರ, ಲಾಸ್ಟಲ್ಲಿ ಯಾರು ನೋಡ್ತಾರೆ ಅಂತ ಗೊತ್ತಾಗಲ್ವಾ? ಹ್ಞೂ, ನಮ್ಮ ಅಕ್ಕನ ಮಕ್ಕಳು ನನಗೆ ಹೆಚ್ಚು. ನೀನು ಇವಾಗ ಬಂದವಳು. ಎಷ್ಟೋರು ನಾನು ಹೊರಗೆ ನೋಡಲ್ಲ, ಹೊರಗಿನ ಬಂದಿದ್ದಕ್ಕೆ ನೀವು ಈ ಥರ ಮಾತಾಡ್ತಿರಲ್ಲ. ಸರಿ ಬಿಡಿ, ನನಗೇನು ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಸಾಕು. ಸರಿ ಅತ್ತೆ, ನಾನು ಅಡುಗೆ ಮನೆ ಕೆಲಸ ಮಾಡ್ತೀನಿ, ಅಡುಗೆ ಮಾಡ್ತೀನಿ, ಬನ್ನಿ ಊಟ ಮಾಡಿ. ಹ್ಞೂ ಬರ್ತೀನಿ, ಹೋಗು. ಅತ್ತೆ ತಗೊಳ್ಳಿ, ಊಟ ಮಾಡಿ. ಸರಿ ಆಯಿತು, ನೀನು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊ. ಅಲ್ಲ, ಯಾರು ಕಾಲ್ ಮಾಡ್ತಾರಲ್ಲ. ನನ್ನ ಅಕ್ಕನ ಮಗಳು. ಹೇಳಮ್ಮ, ಆರಾಮಿದ್ದೀಯಾ? ಯಾವ ಬರ್ತೀಯ ಊರಿಗೆ? ಹಬ್ಬಕ್ಕೆ ಬಾ. ಇವ್ರು ಬರ್ತಾರೆ, ನಾವೆಲ್ಲ ಮಾಡಾಕಬೇಕು. ತಿನ್ಬಾರ್ದೆಲ್ಲ ಇಟ್ಟೋಗ್ತಾರೆ, ನಾನು ಮಾಡಬೇಕು. ಇವ್ರು ನೋಡಿ ನಾನು ನೋಡಿದ್ರೆ ಇದು ಮಾಡ್ತಾರೆ. ರೀ ಈಗ ಬಂದ್ರಾ? ಕೇಕ ಮಗದಕ್ಕೂ ಬನ್ನಿ, ಕಾಫಿ ಕೊಡ್ತೀನಿ. ಸರಿ ಕಣೆ, ಕೇಕ ಮಗದಕ್ಕೂ ಬರ್ತೀನಿ, ಕಾಫಿ ಕೊಡು. ತಗೊಳ್ಳಿ, ಕಾಫಿ ಕುಡೀರಿ. ಅವ್ವ ಖುಷಿ ಅನ್ಕೊಳಕತ್ತೈತಿ. ಹೂ ಕಣ, ಹಬ್ಬಕ್ಕೆ ನಿಮ್ಮ ದೊಡ್ಡಮ್ಮನ ಮಗಳು ಬರ್ತಾಳಂತೆ, ಅದಕ್ಕೆ. ಯಾರವ್ವ, ಪವಿತ್ರನ? ಹ್ಞೂ ಕಣ, ನನಗಂತೂ ಹೆಣ್ಮಕ್ಳಿಲ್ಲ, ಮತ್ತು ಅವಳೇ ಬರ್ಬೇಕು ಬಾ, ಅದಕ್ಕೆ. ಹೋದ್ರಿ ಎತ್ತೀರಾ? ಭಾಳ ಚಲೋ ಆದ್ಬಿಡ್ರಿ. ನನಗೂ ಒಬ್ಬಳೇ ಇದ್ದಿದ್ದು ಬೇಜಾರಾಗ್ತಿತ್ತು. ಆಂಟಿ ಬರ್ತಾನೆ, ನನಗಿನ್ನೂ ಸ್ವಲ್ಪ ಹೆಲ್ಪ್ ಆಯಿತು.
ಹೂ ನಮ್ಮ ಅಕ್ಕನ ಮಗಳು ಬರ್ತಾ ಇದ್ದಾಳೆ. ಅವ ಎಲ್ಲರೂ ಸೇರ್ಕೊಂಡು ಸಂಕ್ರಾಂತಿ ಹಬ್ಬ ಮಾಡೋಣ ಅಂತೆ. ಇಲ್ಲೇ ಒಂದು 4 ದಿನ ಇದ್ದು ಹೋಗ್ಲಿ ಅಂತ ಹೇಳೋಳಿಗೆ. ಅದು ಹೆಂಗೆ ಆಗ್ತೈತಪ್ಪ, ಮನೇಲಿ ನೋಡ್ರೆ ಅಕ್ಕನಿಗೆ ಹುಷಾರಿಲ್ಲ, ಇರೋದು ಲಾಸ್ಟ್ ಒಬ್ಬಳೆ. ಇವಳು ಮಧ್ಯದೊಂದು ಚಿಂತೆ ಹಿಡ್ಕೊಂಡು ಕೂಸ್ಕೊಂಡವಳೆ, ಇವ್ಳು ಮದುವೆ ಮಾಡ್ಬೇಕಲ್ವಾ. ನೋಡೋಣ ಅಕ್ಕ, ನೋಡೋಣ ಅವ್ವ. ಅದು ಮಾಮನ್ಗೆ ಹೇಳ್ದಲ್ಲ ನೋಡು ಅಂತ, ಯಾವುದಾದ್ರೂ ಗಂಡಿದ್ರೆ. ಕಣೋ ನೋಡ್ತಿದ್ದು ಅನ್ಕಣೋ, ಬಟ್ ಯಾವುದು ಸಿಗ್ತಿಲ್ಲ ಕಣೋ, ಏನು ಮಾಡೋದು.